ಅದು ನಾವು ಸುಮ್ಮನೆ ಇದ್ದೋ ತೀರ್ಥ ಇದೆಲ್ಲ ಆಗ್ತು ಕಡಿಮೆ ಆಯ್ತು ಸ್ವಲ್ಪ. ಆಮೇಲೆ ಹೋಗೋಣ ಅಂತ ಹೇಳಿ ಮಾತಾಡಿದ್ರೆ ಈಗ ರಜಾ ಇಲ್ಲ, ನಾನು ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ನಾನು ಇನ್ನೊಂದ್ಸರಿ ಹೋಗೋಣ ಬಿಡ್ರಿ ಯಾವ ಥರವ ಅಂದರು. ಯಾರು? ಇವ್ರಪ್ಪ ನಮ್ಮ ಮಳಿಯ. ಅದಕ್ಕೆ ಇವರೆಲ್ಲ ಇದ್ದಾರೆ, ಇಲ್ಲ ಸೋಮವಾರ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟು ಡ್ಯೂಟಿಗೆ ಹೋದ್ರು. ಅಲ್ಲಿಂದ ಇವಳಿಗೆ ಮಗುಗೆ ಜಾಸ್ತಿ ಆಗ್ಬಿಟ್ಟು ಜ್ವರ, ಮತ್ತೆ ಬರಲ್ಲ ನಿಂಗೆ. ಜ್ವರ ಜಾಸ್ತಿ ಆಯ್ತು. ಆಮೇಲೆ ಇವಾಗ ನಿನ್ನೆ ಬೆಳಗ್ಗೆ 7 ಗಂಟೆಗೆ ಬಂದು ಡ್ಯೂಟಿಯಿಂದವ ಈಗ ಕರ್ಕೊಂಡು ಬಂದು ಲೇಟ್ ಆಯ್ತು. ಏನು ಡ್ಯೂಟಿ ಮಾಡ್ತಾರೆ? ಡ್ರೈವರ್ ಡ್ಯೂಟಿ. ಬಂದವ್ರೆ ಇಲ್ಲಿ ಗಾಡಿಗೆ ಅಲ್ಲೆಲ್ಲ ನಿಲ್ಸಕ್ಕೆ ಅಂತ ಹೋದ್ರಿ. ಇವತ್ತು ನಿಮ್ಮನ್ನ ಅದೇನೋ ಹುಷಾರಾಗಲಿ ಪರವಾಗಿಲ್ಲ, ಇಂಥ ಬುದ್ಧಿ ಹಾಕ್ಬಿಟ್ಟು ಗಡ್ಡಾಡಿ ಇತ್ತಲ್ಲ. ಮಾಮ ತಾತ ಅಲ್ವಾ, ಅಲ್ಲೇನವ ಒಳ್ಳೆ ಬುದ್ಧಿ ಕಣವ. ಮತ್ತೆ ಈ ಸ್ವಲ್ಪ ಅದೇ ಅವರು ತೀರ್ಥನು ಕುಂಕುಮನು ಆಗ್ತೇ, ನೈಟ್ ಎಲ್ಲ ಜ್ವರನೇ ಇಲ್ಲ, ಹುಷಾರಾಗಿ. ಆಮೇಲೆ ಏನ್ ಗೊತ್ತಾ ನೋಡಲು ಎಲ್ಲ ಮಾಡ್ತಾರೆ ಅಂತ ಅವನು ಬಂದಿದ್ದ, ನಾನು 3 ಜನನು ಬಂದಿದ್ದು. ಅದಕ್ಕೆ ನೀನೇನು ಮಾಡಬೇಡ, ತೀರ್ಥ ತಗೊಂಡೋಗಿ ಬೇವಿನ ಸೊಪ್ಪಲ್ಲಿ ಅರ್ಶಿನ ಕುಂಕುಮ ಕೊಟ್ಟು ನಿನ್ಗೆ ಎಲ್ಲ ಅನುಮಾನ ಬರ್ತದೆ ಲೆಸಿಲ ಮಗನೆ, ನಾನು ನಿನ್ನ ಜೊತೆಲಿ ಅಂತ ಹೇಳಿದ್ರಿ. ತಗೊಂಡೋಗಿ ಹಾಕ್ತೆ, ಬೆಳೆನೂ ಹೊಗೆ ಸೊಪ್ಪು ಚೆನ್ನಾಗಿ ಬೆಳೆದು ಇನ್ನೂ ಬೆಳೆ ಚೆನ್ನಾಗಿ ಬರಲಿತ್ತಮ್ಮ. ಅವತ್ತು ಹೇಳಿದ್ದು ಸುಮ್ಮನೆ ದೇವ್ರನ್ನ ಪ್ರೀತಿ ಹುಟ್ಟಲಿಂದ ನಾನೇನು ಪವಾಡ ಪುರುಷ ಅಲ್ಲ, ಇನ್ನೂ ಚೆನ್ನಾಗಿ ಬೆಳೆ ಹುಟ್ಟಿ ಇನ್ನೂ ಆರೋಗ್ಯವಾಗಿ ಒಳ್ಳೆ ಸಂಸಾರ ಸಿಗಲಿ, ಒಬ್ಬಳೇ ಅಂತ ಸಾಕು. ಹೋಗಿ ನಿಂಗೆ ಒಳ್ಳೆದಾಗ್ತಂದ್ರೆ ಕೇಳೋಣ ಕಂದ ಬಾಕಂದ ಖಾಲಿ ಬಿಡೋದು ಹೇಳ್ಕೊಟ್ಟು ಎಲ್ಲ ಬೀಳ್ತಾರಲ್ಲ, ಪುಸ್ತಕ ದುಡ್ಡೇ ಕೊಡಲ್ಲ ತಮ್ಮ. ಅವತ್ತು ಮಗ ಅಂದಿನಿ, ಇನ್ನು ಮಗನೇ ಚಿಕ್ಕಪ್ಪ ಅನ್ನೋ ಒಳ್ಳೆ ಸ್ವಸ್ಥ ಸಿಕ್ಲಿ ನಿಂಗೆ. ಹೊಸೇನು ನಾನು ಸ್ವಸ್ಥ ಕಣಪ್ಪ. ಆಯ್ತು. ಬುಲೋಟ್ ಬಂದಿಲ್ಲ ಯಾವರು ಇಲ್ಲಿ ಬಂದ್ಮೇಲೆ ತಂದಿದ್ಯಾ? ಹುಷಾರ ಓಡಾಡು, 2 ವೀಲರ್ ಓಡಿದ್ದೆ ದಯವಿಟ್ಟು. ಇನ್ನೂ ಒಳ್ಳೆಯದಕ್ಕಂದ. ಆಮೇಲೆ ಮನೆಗಳಲ್ಲಿ ಮುಂದೆ ಹುಡುಗಿ ಫಿಕ್ಸ್ ಆಗಿತ್ತು, ಕ್ಯಾನ್ಸಲ್ ಆಗಿ ಬೇಡ ನಾವು ಮಾಡೋದಿಲ್ಲ, ನಿಮ್ಗೆ 12 ಎಕರೆ ಜಮೀನವೇ ದೂರಂಕರ್ನಿಂದ ಅವ್ರು ಬೇಡ ಅಂತ. ಅದು ಬೇಡ, ಅವ್ರ ಬಗ್ಗೆ ಮಾತಾಡೋದು ಬೇಡ, ನಮಗೆ ಅದೃಷ್ಟ ಇಲ್ಲ. ಅನ್ನ ಪಾಪ ನಿಮ್ಗೆ ಒಳ್ಳೆ ಕಡೆ ಮದುವೆ ಆಲಿಕೊಂಡು ಹೋಗ ಅಡಿಯ ನಮ್ಮನೆ ಬರಲ್ಲ ನಮ್ಮ ಮನೋರು. ಬಾಬಾ ಇಲ್ಲ ಅಡ್ಬಿಡಿಸಲ್ಲ, ಅಡ್ಬಿಡ್ರಲ್ಲ ಇಲ್ಲಿ ಅವರು